ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನೊಂದ ಮನಸ್ಸುಗಳಿಗೆ ಧೈರ್ಯ ತುಂಬುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ಒಂದು ನೊಂದ ಜೀವಕ್ಕೆ ಧೈರ್ಯ, ನಂಬಿಕೆ ಮತ್ತು ದೇವರು ಇವುಗಳು ಮಾತ್ರ ಶಕ್ತಿ ಕೊಡುವುದಕ್ಕೆ ಸಾಧ್ಯ. ಭಗವಂತನನ್ನು ನಂಬಿ ಸಾಕು. ಅದೆಷ್ಟೇ ಕೆಟ್ಟದ್ದಾಗಲಿ, ಅದೆಷ್ಟೇ ಕಷ್ಟ ಬರಲಿ, ನಿಮ್ಮನ್ನ ದಡ ಸೇರಿಸುತ್ತಾನೆ. ನಿಮಗೆ ಯಾರಿಂದಾದರೂ ದ್ರೋಹವಾಗಿದ್ದರೆ ನೀವು ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ. ಕರ್ಮಕ್ಕೆ ಆ ಅವಕಾಶ ಕೊಡಿ. ಏಕೆಂದರೆ ಕಲ್ಲು ತನ್ನ ಭಾರದಿಂದಲೇ ನೀರಿನಲ್ಲಿ ಮುಳುಗುತ್ತದೆ. ಹಾಗೆಯೇ ದ್ರೋಹವೆಸಗಿದವರು ಅವರ ಅಹಂಕಾರದಿಂದಲೇ ಮುಳುಗಿ ಹೋಗುತ್ತಾರೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ, ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಸ್ನಾನ ದೇಹವನ್ನು ಪವಿತ್ರಗೊಳಿಸುತ್ತದೆ. ಧ್ಯಾನ ಮನಸ್ಸನ್ನು ಪವಿತ್ರಗೊಳಿಸುತ್ತದೆ. ದಾನ ಧನವನ್ನು ಪವಿತ್ರಗೊಳಿಸುತ್ತದೆ. ಯೋಗ ಜೀವನವನ್ನು ಪವಿತ್ರಗೊಳಿಸುತ್ತದೆ. ಪ್ರಾರ್ಥನೆ ಆತ್ಮವನ್ನು ಪವಿತ್ರಗೊಳಿಸುತ್ತದೆ. ವ್ರತ ಆರೋಗ್ಯವನ್ನು ಪವಿತ್ರಗೊಳಿಸುತ್ತದೆ. ಕ್ಷಮೆ ಸಂಬಂಧಗಳನ್ನು ಪವಿತ್ರಗೊಳಿಸುತ್ತದೆ. ಪರೋಪಕಾರ ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ, ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರಹವೂ ಕೂಡ ಶಿರವಾಗುತ್ತದೆ. ಹೌದು, ಇದು ಸತ್ಯ. ಸತ್ಯದ ದಾರಿಯಲ್ಲಿಯೇ ನೀನು ಹೋಗು. ನಡೆಯುವಾಗ ನೀನು ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ಪರಮಾತ್ಮ ಬಂದೇ ಬರುತ್ತಾನೆ. ಸತ್ಯ ಹೇಳುವವನಿಗಿಂತ ಸತ್ಯವನ್ನು ಒಪ್ಪಿಕೊಳ್ಳುವವನು ಶ್ರೇಷ್ಠನಾಗುತ್ತಾನೆ. ಸ್ನೇಹಿತರೆ, ನಾವೆಲ್ಲ ನೆನಪಿಟ್ಟುಕೊಳ್ಳಲೇಬೇಕು. ಕರ್ಮದ ಹತ್ತಿರ ಕಾಗದವಿರುವುದಿಲ್ಲ, ಕಾನೂನು ಇರುವುದಿಲ್ಲ, ಪುಸ್ತಕವೂ ಇರುವುದಿಲ್ಲ, ಕರುಣೆಯಂತೂ ಇರುವುದೇ ಇಲ್ಲ. ಹುಂಡಿಗೆ ಹಾಕುವ ದುಡ್ಡನ್ನು ದೇವರು ತೆಗೆದುಕೊಳ್ಳೋದಿಲ್ಲ ಅಂತ ನಮಗೆ ನಿಮಗೆ ಗೊತ್ತು. ಆದರೂ 100 ರೂಪಾಯಿಯಿಂದ ಲಕ್ಷ ರೂಪಾಯಿವರೆಗೆ ಹುಂಡಿಗೆ ಹಾಕ್ತೀವಿ. ಹಾಕುವ ಅನ್ನವ ಭಿಕ್ಷುಕ ತಿನ್ನುತ್ತಾನೆ ಅಂತ ಗೊತ್ತಿದ್ರೂ ಅಳಸಿದ ಅನ್ನವನ್ನ ಹಾಕ್ತೀವಿ. ನೈಜತೆಗೆ ಮೊದಲು ಬೆಲೆ ಕೊಡಿ. ಅದರಲ್ಲಿ ದೇವರನ್ನು ಕಾಣಬೇಕು. ನಡೆಯುವಾಗ ಎಡವುವುದು ಸಹಜ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡವುವುದು ದಡ್ಡತನ. ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದ್ದೀಯಾ ಅಂತ ಯಾರಾದರೂ ಕೇಳಿದ್ರೆ, ಕೋಟಿ ಕೋಟಿ ರೂಪಾಯಿ ಸಂಪಾದಿಸಿದ್ದೀನಿ ಅಂತ ಹೇಳುವವನಿಗಿಂತ ತಂದೆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರದ ಹಾಗೆ ನೋಡಿಕೊಂಡಿದ್ದೀನಿ ಅಂತ ಹೇಳುವವನೇ ನಿಜವಾದ ಶ್ರೀಮಂತ. ಹೂವಿನಿಂದ ಕಿತ್ತು ತಂದ ಮಕರಂದದಿಂದ ಮಾಡಿದ ಜೇನುಹುಳುಗಳಿಗೆ ದಕ್ಕುವುದಿಲ್ಲ ಎಂದಾದ ಮೇಲೆ ಪರರ ಬಳಿ ಕಿತ್ತು ಮಾಡಿದ ಸಂಪತ್ತು ಉಳಿಯುವುದಾ? ಕಿತ್ತು ತಂದದ್ದು ಹೊತ್ತು ಮುಳುಗುವವರೆಗೆ ಮಾತ್ರ. ದುಡಿದು ತಿನ್ನುವುದು ಜೀವ ಇರುವವರೆಗೆ. ಹಾಗಲಕಾಯಿ ಕೆಲವರ ಆರೋಗ್ಯಕ್ಕೆ ಸಿಹಿ, ಮತ್ತೆ ಕೆಲವರಿಗೆ ಕಹಿ. ಹಾಗೆ ಒಬ್ಬ ವ್ಯಕ್ತಿ ಎಲ್ಲರಿಗೂ ಒಳ್ಳೆಯವನಾಗಿರೋಕೆ ಸಾಧ್ಯವೇ ಇಲ್ಲ. ಅಕ್ಕಿ ಅನ್ನಕ್ಕೆ ಕೇಳಿತಂತೆ, ನೀನು ನಾನೇ ಆಗಿದ್ದೆ, ಆದರೆ ಅದು ಹೇಗೆ ಅನ್ನವಾದೆ ಎಂದು. ಆಗ ಅನ್ನ ಹೇಳಿತು, ನೀರು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದೆ, ಅವುಗಳ ಸಂಸ್ಕಾರದಿಂದ ಮೃದುವಾದೆ, ಮಧುರವಾದೆ. ಅಕ್ಕಿ ಎನ್ನುವ ಭಾವ ಕಳೆದುಕೊಂಡೆ, ಅನ್ನ ಎನ್ನುವ ಭಾವ ಪಡೆದುಕೊಂಡೆ ಎಂದು. ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ, ದುರಿತ, ದುಮ್ಮಾನಗಳ ಭಾವ, ಕಾಠಿಣ್ಯತೆ ತೊಲಗಿ ಪುಣ್ಯ, ಜ್ಞಾನ, ಮೋಕ್ಷಗಳೆಂಬ ಮೃದುತ್ವದ ಅನುಭವ ದೊರೆಯುತ್ತದೆ. ಮನುಷ್ಯನ ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಗಿದ್ದರೂ ಗಾಯವಾದಾಗ ಬರೋದು ರಕ್ತ ಮಾತ್ರ. ಆದರೆ ಹೃದಯದಲ್ಲಿ ರಕ್ತವಿದ್ದರೂ ಸಹ ನೋವಾದಾಗ ಬರುವುದು ಕಣ್ಣೀರು ಮಾತ್ರ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ. ತುಳಿದು ಬೆಳೆಯುವುದು ಗೆಲುವಲ್ಲ, ಬೆಳೆದು ಬೆಳೆಸುವುದು ನಿಜವಾದ ಗೆಲುವು. ಬೆರಳು ಮಾಡಿ ತೋರಿಸಿದವರನ್ನ ಬೆರಗುಗೊಳಿಸುವಂತಹ ಕೆಲಸ ಮಾಡಿ. ಜೀವನವು ನಿಮ್ಮದಾಗಿದೆ, ಕನಸುಗಳು ನಿಮ್ಮದಾಗಿದೆ, ನೆಲವೂ ನಿಮ್ಮದಾಗಿದೆ, ಸೋಲು, ಕಠಿಣ ಪರಿಶ್ರಮ ಎಲ್ಲವೂ ನಿಮ್ಮದಾಗಿದೆ. ಆಗ ಈ ನಿಷ್ಪ್ರಯೋಜಕ ಜನರ ಮಾತುಗಳನ್ನು ಕೇಳಿ ನೀವು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಒಳಗಿಂದ ಹೊಳೆಯುವ ಬೆಳಕನ್ನು ಯಾರಿಂದ ಆರಿಸಲು ಸಾಧ್ಯವಿಲ್ಲ. ಗುಂಪನ್ನು ಹಿಂಬಾಲಿಸಬೇಡಿ, ಗುಂಪೇ ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಸ್ನೇಹಿತರೆ, ನೀವು ಮಾಡುವ ಉತ್ತಮ ಕೆಲಸಗಳಿಗೆ ಪ್ರಶಂಸೆಗಳಿಗಿಂತ ಅನಾವಶ್ಯಕವಾದ ಪ್ರಶ್ನೆಗಳನ್ನೇ ಕೇಳುವ ಜನರು ಹೆಚ್ಚು. ಯಾವುದಕ್ಕೂ ಕಿವಿಗೊಡದೆ ಮುನ್ನುಗ್ಗಿ. ನಿಮ್ಮ ಉತ್ತಮ ಹೆಜ್ಜೆಗಳಿಗೆ ಅಡ್ಡ ಬರುವ ಎಲ್ಲವನ್ನೂ ಎದುರಿಸಿ. ಆಗ ದಿಟ್ಟತನವೇ ನಿಮ್ಮ ಮಹತ್ವವನ್ನು ಎಲ್ಲ ಕಡೆ ಚದುರಿಸುತ್ತದೆ. ಕಷ್ಟಗಳ ಜೊತೆ ಸೋತವನು ಸಾಯುತ್ತಾನೆ, ಕಷ್ಟಗಳ ಜೊತೆ ಕಾದಾಡಿದವನು ಇತಿಹಾಸ ನಿರ್ಮಿಸುತ್ತಾನೆ. ಕೆಲವೊಮ್ಮೆ ಯಾರಿಗೆ ಹೆಚ್ಚು ಪ್ರತಿಭೆ ಇದೆ ಎನ್ನುವುದಕ್ಕಿಂತ ಯಾರಲ್ಲಿ ಹೆಚ್ಚು ಛಲವಿದೆ ಎನ್ನುವುದು ಮುಖ್ಯವಾಗುತ್ತದೆ. ದೊಡ್ಡ ಕನಸನ್ನು ಕಾಣು, ಅದು ಅಸಾಧ್ಯವೆನಿಸಿದರೂ ಪರವಾಗಿಲ್ಲ. ಕೆಲವೊಮ್ಮೆ ನಾವು ಪರೀಕ್ಷೆಗೆ ಒಳಗಾಗುತ್ತೇವೆ,
ಅದು ನಮ್ಮ ದೌರ್ಬಲ್ಯವನ್ನು ತೋರಿಸುವುದಕ್ಕಾಗಿ ಅಲ್ಲ, ಬದಲಾಗಿ ನಮ್ಮ ಬಲವನ್ನು ಹುಡುಕುವುದಕ್ಕೆ. ನಿಮ್ಮ ಏಕಾಂಗಿ ಹೋರಾಟವೇ ನಿಮ್ಮ ನೈಜ ಸಾಮರ್ಥ್ಯವನ್ನ ಹಾಗೂ ಹೊರ ಜಗತ್ತಿಗೆ ನಿಮ್ಮನ್ನ ಪರಿಚಯಿಸುತ್ತದೆ. ಗೆಲುವಿನ 3 ಗುಟ್ಟುಗಳೆಂದರೆ ಛಲ, ತಾಳ್ಮೆ, ಪರಿಶ್ರಮ. ಸ್ನೇಹಿತರೆ, ಬೇರೆಯವರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎನ್ನುವುದು ಮುಖ್ಯವಲ್ಲ, ನಿಮ್ಮನ್ನ ನೀವು ಹೇಗೆ ನೋಡುವಿರಿ ಎನ್ನುವುದು ಬಹಳ ಮುಖ್ಯ. ಕತ್ತಲೆಯನ್ನ ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಅಂತೆಯೇ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ.